ಮಹಿಳಾ ಸಬಲೀಕರಣದ ಅಮೃತಾಂಗಿಯ ಪ್ರವರ್ತನೆ ಕೊಟ್ಟಾರೆ. ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಶಾಂತ ರೀತಿಯಿಂದ ಅವರ ಹಿತವನ್ನು ಮಾಡಿರ್ಬೋದು ಅಥವಾ ಒಂದು ಪ್ರವರ್ತನೆ ಶಾಂತ ರೀತಿಯಿಂದ ನಿಮ್ಮ ಕಿವಿಗಳಿಗೆ ಒಂದು ಕರ್ನಾಟಕದ ಶ್ರವಣ ನೆಕ್ಸ್ಟ್ ಪ್ರವರ್ತನೆಗೆ ಇನ್ನೊಬ್ಬರು ಮಹಿಳಾಂಗಗಳನ್ನು ತಯಾರಾಗಬೇಕು. ದಯವಿಟ್ಟು ಅವರಿಗೆ ಒಂದು ಶಾಂತ ರೀತಿಯಿಂದ ನಿಮ್ಮ ಸಮ್ಮತಿಯನ್ನು ಕೊಡ್ತಾ ಇದ್ದೀನಿ. ಅವರಿಗೆ ಸಮಸ್ಯೆ ಕುರಿತು ನಿಮ್ಮ ಶಾಂತಿಗಳು सद्गुरु महाराष्ट्र सद्गुरु ज्ञानेश्वर सद्गुरु जगद्वंदनीय जगद्गुरु देह सहितराಗಿ ವೈಕುಂಠಕ್ಕೆ ಹೋದಂತಹ ಸದ್ಗುರು ತುಕಾರಾಮ್ ಮಹಾರಾಜರ ಚರಣದಲ್ಲಿ ಅತ್ಯಂತ ವಿನಮ್ರರಾಗಿ ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಪುಣ್ಯಕ್ಷೇತ್ರ ಬೆಳಗುತ್ತಿಯಲ್ಲಿ ಈ ಒಂದು ದಿವ್ಯ ಸಂದರ್ಭಗಳಲ್ಲಿ ಒಂದು ಕೀರ್ತನ ಸೇವಾಕ್ಕೆ ಅವಕಾಶ ಕೊಟ್ಟಿರುವಂತಹ ಅವೆಲ್ಲ ಸರ್ವ ಸದ್ಗುರು ಮಹಾರಾಜರಿಗೂ ಬಾಳಕರಿ ಬೃಂದಕರಿ ಹಾಗೂ ಹೆಣ್ಣುಕರಿ ಎಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಸುಳಲೆ ಭಾಗ್ಯ ಅಂತ ಬಾರಿ ಸರ್ವದರ್ಶನಿ ಮಹಾರಾಜ ಸರ್ವಷ್ಟು ಹೇಳಿ ಈ ಭೇಟಿ ಕರುಣಿ ಹೋಗಿ ಸಾಕವು
मला वर्तमानाचा बोलला तुला म्हणे तो होता ठेवा तो या भाव संसारा सर्व दर्शने हाला वर्तमानाचा बोलला जर मी अंतरा महाराजू दयविಟ್ಟು ತಾಳನ್ನ ಕಡೆ ಸೋಮಣ್ಣ ದಯವಿಟ್ಟು ಲಕ್ಷ್ಮೀ ಕಡೆಗೆ ಈ ಒಂದು ಪ್ರಸ್ತುತ ನಾಲ್ಕು ಚರಣದ ಅನುಭವದಲ್ಲಿ ತುಕಾರಾಮ ಮಹಾರಾಜರು ಹೇಳಿದ್ದಾರೆ ಸಂತರ ದರ್ಶನದಿಂದ ಆಗುವಂತಹ ಲಾಭಗಳನ್ನು ಈ ಒಂದು ನಾಲ್ಕು ಚರಣದ ಅನುಭವದಲ್ಲಿ ತುಕಾರಾಮ ಮಹಾರಾಜರು ಹೇಳಿದ್ದಾರೆ. ನಾಲ್ಕೇ ಚರಣದಲ್ಲಿ ಹೇಳಿದ್ದಾರೆ. ಅಷ್ಟು ದೊಡ್ಡ ಲಾಭವನ್ನು ನಾಲ್ಕೇ ಚರಣದಲ್ಲಿ ಹೇಳಿದ್ದಾರೆ. ಮೊದಲಿಗೆ ತುಕಾರಾಮ ಮಹಾರಾಜರು ಹೇಳ್ತಾರೆ ಉಸಳಲೇ ಭಾಗ್ಯ ಆತ ಉಸಳಲೇ ಭಾಗ್ಯ ಆತ ಅವರಿಗೆ ಸಿಕ್ಕಾವರಲಿ ಅಂತ ಹೇಳ್ತಾರೆ. ನನ್ನ ಉಸಳಲೇ ಭಾಗ್ಯ ಆತ ಅಂತಂದ್ರೆ ಈ ದಿನ ನನ್ನ ಭಾಗ್ಯ ಬೆಳಕು ಅಂತ ಹೇಳ್ತಾರೆ. ಯಾಕೆ ಬೆಳಕು? ಅವರಿಗೆ ಸಿಕ್ಕಾವಾರಲಿ ವಾರಲಿ ಅಂದ್ರೆ ಏನು? ಮರಾಠಿಯಲ್ಲಿ ವಾರಲಿ ಅಂದ್ರೆ ಸಾಯೋದು ಅಂತ ಸಾವು ಅವರಿಗೆ ಸಿಕ್ಕಾವಾರಲಿ ನನ್ನ ಚಿತ್ತ ಸತ್ವಕ್ಕೆ ಬಂತು ಇದರ ಭಾಗ್ಯ ಆತ ಅವರಿಗೆ ಸಿಕ್ಕಾವಾರಲಿ ನನ್ನ ಭಾಗ್ಯ ಬೆಳಕು ಯಾಕೆಂದ್ರೆ ನನಗಿದ್ದಂತಹ ಒಂದು ಚಿಂತೆ ಸತ್ವಯಿತು. ಮನುಷ್ಯರಾದ ನಮಗೆ ಒಬ್ಬರಿಗೆ ಒಂದೊಂದು ಚಿಂತೆ ಅಲ್ವಾ? ದಾಸರು ಹೇಳ್ತಾರೆ ಏನಂತ ಹೇಳ್ತಾರೆ ಬಡತನಕ್ಕೆ ಉಣ್ಣುವ ಚಿಂತೆ ಬಡತನಕ್ಕೆ ಉಣ್ಣುವ ಚಿಂತೆ ಉಂಡರೆ ಉಳುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಣ್ಣಿನ ಚಿಂತೆ ಹೆಣ್ಣಿನಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಳಿನ ಚಿಂತೆ ಕೇಳಾದರೆ ಮರಣದ ಚಿಂತೆ ಹೀಗೆ ಇಲ್ಲಿ ಹಲವು ಚಿಂತೆಗಳಲ್ಲಿ ಇರ್ಪರನ ಕಂಡೆನು ಆದರೆ ಶಿವನ ಚಿಂತೆಯಲ್ಲಿ ಇರ್ಪರನ ಕಾಣೆ ಅಮ್ಮಿಗಳ ಚೌಡಯ್ಯ ಅಂತ ಮನುಷ್ಯರಾದ ನಾವು ಎಲ್ಲರಿಗೂ ನಮಗೆ ಒಂದೊಂದು ಚಿಂತೆ ಇಂದು ಇದೆಯಲ್ಲ ಎಲ್ಲರಿಗೂ ಇರುತ್ತೆ. ಏನಪ್ಪ ಹೇಗೆ ಅವ್ರಿಗೆ ಓಡಿಸ್ಬೇಕು ಹೇಗೆ ಬೆಳೆಸಬೇಕು ಹೇಗೆ ಮದುವೆ ಮಾಡಬೇಕು ಅನ್ನೋ ನಾನಾ ಥರ ಚಿಂತೆ. ಆದರೆ ತುಕಾರಾಮ ಮಹಾರಾಜರು ಹೇಳ್ತಾರೆ ಅವರಿಗೆ ಚಿಂತಾವಾರಲಿ ನನ್ನಲ್ಲಿ ಇದ್ದಂತಹ ಒಂದು ಚಿಂತೆ ಸತ್ತೋಯ್ತು ಅಂತ ಹೇಳ್ತಾರೆ. ಯಾಕೆ ಸತ್ತೋಯ್ತು? ಸಂಪುಷ್ಟ ಹೃದಯ ಭೇಟಿ ಕರುಣಿ ಕೋಟಿ ಸಾಕು ಅಂತ ಹೇಳ್ತಾರೆ. ಎರಡನೇದಲ್ಲಿ ಸಂಪುಷ್ಟ ಹೃದಯ ಭೇಟಿ ನನ್ನ ಹೃದಯ ತುಂಬಾ ಸಂತೋಷವಾಗುವಂಥದ್ದು ಸಂಪುಷ್ಟಕ್ಕೆ ಅದು ಅನಂತ ಕಾಲ ಅಂತ ಹೇಳ್ತಾರೆ. ಒಂದು ಅಬದ್ಧದಲ್ಲಿ ದಯವಿಟ್ಟು ಎಲ್ಲರೂ ಆಸಕ್ತಿ ಸಾಧ್ಯಬೇಕು ಅಂತ ವಿನಮ್ರರಾಗಿ ನಮ್ಮನ್ನೆಲ್ಲ ಕೇಳಿಕೊಳ್ತಾರೆ. ನಮ್ಮ ಅಬದ್ಧದಲ್ಲಿ ಹೇಳ್ತಾರೆ ಆಜಿ ಆನಂದೂರೇ
ಪವಿತ್ರ ಒಮ್ಮೆ ಜನಾರ್ದನ ಸ್ವಾಮಿಗಳು ಅಂದ್ರೆ ಏಕನಾಥ ಮಹಾರಾಜರ ಸ್ವಾಮಿಗಳು ಜನಾರ್ದನ ಸ್ವಾಮಿಗಳು ಹೇಳ್ತಾರೆ, ಇನ್ನು ನೀನು ತಪಸ್ಸನ್ನು ಆಚರಿಸಿ ಯೋಗ ತಪಸ್ಸನ್ನು ಆಚರಿಸಬೇಕು ಅಂತ ಹೇಳ್ತಾರೆ. ಈ ದೇವರಲ್ಲಿರುವಂತಹ ಸುಲಭಗಿರಿ ಎನ್ನುವಂಥ ಒಂದು ಜಾಗ, ಅಲ್ಲಿ ಮಾರ್ಕಾಂಡೇಯ ಮಹರ್ಷಿಗಳು ತಪಸ್ಸನ್ನು ನಡೆಸಿದಂತಹ ಜಾಗ. ಆ ಸುಲಭಗಿರಿಯನ್ನ ತಮ್ಮ ಯೋಗ ತಪಸ್ಸಿಗೆ ಏಕನಾಥ ಮಹಾರಾಜರು ಆರಿಸಿಕೊಳ್ಳುತ್ತಾರೆ. ಹೇಳಿ ತುಂಬ ದೊಡ್ಡ ಸರ್ಪಗಳಿಂದ ಕೂಡಿದಂತಹ ಜಾಗ ಯಾವುದು ಆ ಸುಲಭಗಿರಿಯನ್ನು ಹೊಂದಿದ್ದಾರೆ. ಆದರೂ ಅಲ್ಲಿರುವಂತಹ ಸುಂದರ ರಮಣೀಯವಾದ ಒಂದು ಪ್ರಶಾಂತ ಸ್ಥಳ ಅಂತ ಹೇಳ್ಬಿಟ್ಟು ಏಕನಾಥ ಮಹಾರಾಜರು ಆವತ್ತು ಸ್ಥಳವನ್ನ ಆರಿಸಿಕೊಳ್ತಾರೆ. ಏಕನಾಥ ಮಹಾರಾಜರು ಅಲ್ಲಿ ಗಾಢವಾದ ತಪಸ್ಸನ್ನ ಯೋಗ ತಪಸ್ಸಿದ್ದಾರೆ. ಅಲ್ಲಿ ಒಂದು ಕಡು ವಿಷ ಭರಿತ ಒಂದು ಕೃಷ್ಣ ಸರ್ಪ ಬರುತ್ತೆ. ಆ ಕೃಷ್ಣ ಸರ್ಪ ಅರ್ಥ ಆಗಿದೆಯಲ್ಲ, ಆ ಕೃಷ್ಣ ಸರ್ಪ ಯಾರು ಬರುತ್ತೆ? ಏಕನಾಥ ಮಹಾರಾಜರಿಗೆ ಕಚ್ಚಾಗುತ್ತೆ. ಯಾಕೆ ಬರುತ್ತೆ? ಏಕನಾಥ ಮಹಾರಾಜರಿಗೆ ಕಚ್ಚಾಗುತ್ತೆ. ಆದರೆ ಗಾಢವಾದ ಯೋಗ ತಪಸ್ಸನ್ನು ಆಚರಿಸುವಂತಹ ಏಕನಾಥ ಮಹಾರಾಜರಿಗೆ ಯಾವುದರ ಕೈಗಳಿಲ್ಲ. ತನ್ನ ತಪಸ್ಸನ್ನು ಹಾಗೆ ಮುಂದುವರಿಸಿಕೊಂಡು ಹೋಗ್ತಾ ಇರ್ತಾರೆ. ಆ ತಪಸ್ಸಿನ ತೀರಿಸುವುದು ಹೇಗಿತ್ತಪ್ಪ ಅಂತಂದ್ರೆ, ಆ ಕಡು ವಿಷ, ಆ ಕೃಷ್ಣ ಸರ್ಪ ಏಕನಾಥ ಮಹಾರಾಜರನ್ನು ಸ್ಪರ್ಶಿಸುತ್ತಿದ್ದ ಹಾಗೆ ಅದರಲ್ಲಿರುವಂತಹ ಕ್ರೂರತ್ವಗಳೆಲ್ಲ ನಾಶ ಆಗಿ ದೈವಿಕನಾದಲ್ಲಿ ಬಂದು ಸಡನ್ನಾಗಿ ಏಕನಾಥ ಮಹಾರಾಜ ತಲೆ ಮೇಲೆ ಕಳೆದುಕೊಬಿಡುತ್ತೆ ಹೊಡೆಗಳು. ಅಂದ್ರೆ ಸಂತರ ದರ್ಶನದಿಂದ ಸಂತರ ಸಜ್ಜನರ ಸಂಘವಿದು ಹೆಜ್ಜೆ ಸವಿದಂತೆ ಅಂತ ಹೇಳಿದ್ರು. ಸಂತರ ಸಂಘದಿಂದ ಎಂತಹ ವಿಷ ಸರ್ಪನು ಕೂಡ ಏನಾಯಿತು ತನ್ನ ವಿಷತ್ವವನ್ನು ಕಟುತ್ವವನ್ನು ಬರೆದು ಶಾಂತ ಆಯಿತು. ಇದು ಅದೇ ಸಂತರ ಒಂದು ಸಂಘಕ್ಕೆ ಇರುವಂತಹ ಒಂದು ಶಕ್ತಿ. ಅದಕ್ಕೆ ತುಕಾರಾಮ ಮಹಾರಾಜರು ಹೇಳ್ತಾರೆ, ಸಂತ ದರ್ಶನ ಹಾಗಾದ ಧರ್ಮ ಭಾವಿಸು ಯಾವ ಭಾವ ಸಾಂಪ್ರದಾಯ ಅಂತ ಹೇಳ್ತಾರೆ. ಆ ಭಾವ ಎಷ್ಟು ಇತ್ತು ಅದಕ್ಕೆ ರಾಮದಲ್ಲಿ ಹೇಳ್ತಾರೆ ತುಕಾರಾಮ ಮಹಾರಾಜರು. ಏನಂತ ಹೇಳ್ತಾರೆ, ದೇಹಾಚಿ ನಿಜೋರಿ ಶಾಸ ದೇವ ಉಗುಳದಾರ ದೇವ ಅಥವಾ ಉಗುಳದಾರ ದೇವ ಅಂತ ಹೇಳ್ಬೇಕು. ಏನಂತ ಹೇಳಿದ್ರು, ದೇಹಾಚಿ ಜೋ ಅಯೋಧ್ಯೆಯಲ್ಲಿ ದಟ್ಟ ಅಡವಿ, ಆ ಒಂದು ದಟ್ಟ ಅಡವಿಯಲ್ಲಿ ಬೃಹತ್ತಾಗಿ ಬೆಳೆದಂತಹ ಅನೇಕ ಮರಗಳು. ಆ ಮರಗಳಲ್ಲಿ ಒಂದು ಮರ ಬಹಳ ಸುಂದರವಾಗಿ ಬೆಳೆದಿದ್ದಂತೆ, ದಷ್ಟ ಪುಟ್ಟ ರೆಂಬೆ ಕಾಂಬೆ ಕಾಂಡಗಳಿಂದ ಬೆಳೆದಿದ್ದಂತೆ. ಎಂತಹ ಗಾಳಿಯ ಮಳೆ ಬಂದರೂ ಜಗ್ಗಿರಲ್ಲ, ಇಲ್ಲ ಬೇರೆ ಬೇರೆ ಮರಗಳಿಗೆ ಬೀಳುತ್ತೆ. ನೋಡಿ ನಾನು ಎಷ್ಟು ದಟ್ಟಪುಷ್ಟವಾಗಿ ಬೆಳೆದು ನಿಂತಿದ್ದೀನಿ ಅಂತ ಆ ಮರ ಹೇಳುತ್ತೆ. ಎಲ್ಲಿ? ಅಯೋಧ್ಯೆಯ ಒಂದು ಮರ. ಹೀಗೆ ಒಬ್ಬ ಬಡಗಿ ಅಲ್ಲಿ ಬರ್ತಾನೆ. ಎಲ್ಲಿ ಬರ್ತಾನೆ? ಬಡಗಿ ಬರ್ತಾನೆ ಕಾಡಿಗೆ. ಆ ಮರನ ನೋಡ್ತಾನೆ. ಆ ಮರಕ್ಕೊಂದು ಅಹಂಕಾರ ಆಯಿತು. ಏನು ಅಹಂಕಾರ ಆಯಿತು? ಬೇರೆ ಮರಗಳಿಗಿಂತ ತುಂಬಾ ಚೆನ್ನಾಗಿ ನಾನು ಬೆಳೆದು ನಿಂತಿದ್ದೀನಿ ಅನ್ನೋ ಅಹಂಕಾರ ಆ ಮರಕ್ಕಿತ್ತು. ಆ ಬಡಗಿ ಬಂದು ಅದೇ ಮರವನ್ನ ಆರಿಸ್ಕೊಳ್ತಾನೆ. ಆ ಮರವನ್ನ ಕಟ್ ಮಾಡ್ತಾನೆ, ಪೀಠೋಪಕರಣಗಳನ್ನು ಮಾಡ್ತಾನೆ. ಸ್ವಲ್ಪ ಮರವನ್ನು ಆ ಮರಗಳನ್ನ ಏನ್ ಮಾಡಬೇಕು ಅಂತ ಯಾರಿಗೆ ತಿಳಿಲಿಲ್ಲ?
ಮಣ್ಣು, ಬಿಸಿಲು, ಗಾಳಿ ಎಲ್ಲದರಲ್ಲಿ ತುಂಬಿರುತ್ತೆ. ಶ್ರೀರಾಮಚಂದ್ರರು ಆ ಪಾದುಕೆಯನ್ನ ಹಾಕೊಂಡು ನಡೀತಾರೆ. ಪಾದುಕೆ ಹೇಳುತ್ತೆ, ದೇವದೇವ ಶ್ರೀರಾಮಚಂದ್ರ, ನೀನೇ ಈ ಫಲಿತನ್ನು ತುಳಿದ್ರೆ ನಾನು ಯಾರ ಮನೆ ಹೋಗಪ್ಪ. ನನ್ನಲ್ಲಿರುವಂತ ಅಹಂಕಾರ, ನಾನೇ ಚೆನ್ನಾಗಿ ಬೆಳೆ ತಿಂತಿದ್ದೆ ಅನ್ನೋ ಅಹಂಕಾರ ಇತ್ತು. ಬೆಳಗ್ಗೆ ಬಂದು ಕಟ್ ಮಾಡ್ದ, ಪಾದುಕೆ ಮಾಡ್ಕೊಂಡ, ಈಗ ಹಾಕೊಂಡು ಓಡಾಡ್ತಿದ್ಯಾ. ನೀನೇ ನನ್ನ ಹಿಂಗೆ ತುಳಿದ್ರೆ ಕಾಡ್ಕೊಳಕ್ ಆಗ್ತಿಲ್ಲ, ಹೇಗಪ್ಪ ನಡೀಲಿ, ನೀನೇ ಕೃಪೆ ಮಾಡಬೇಕು ಅಂತ ಶ್ರೀರಾಮಚಂದ್ರ ಹೇಳ್ತಾರೆ. ಆವಾಗ ಯಾರು ಕೇಳಿಸ್ತು? ರಾಮಚಂದ್ರನಿಗೆ ಕೇಳಿಸ್ತು. ಕ್ರಮೇಣ ವನವಾಸದ ಮಧ್ಯೆ ಯಾರು ಬಂದ್ರು? ಭರತ ಬಂದ್ರು. ಭರತ ಬಂದು ಏನ್ ಮಾಡಿದ್ರು? ಅಣ್ಣ ನೀನ್ ಇಲ್ಲದೆ ಇಕೋ ಅಂತ ಇದೆ, ಬಾ ನೀವು ವನವಾಸದಲ್ಲಿ ಇರಬಾರ್ದು, ರಾಜ್ಯಭಾರವನ್ನ ಮಾಡಬೇಕು. ಆಗ ಶ್ರೀರಾಮಚಂದ್ರರು ಏನ್ ಮಾಡಿದ್ರು? ತನಗೆ ಯಾವ ಪಾಣಿಯನ್ನ ಮೀರಿ ನಾನು ಬರಲಾರೆ, ಅದ್ರ ಬದಲಿಗೆ ನಾನೇನ್ ಕೊಡ್ತೇನೆ, ಈ ನನ್ನ ಪಾಣಿಕೆಗಳನ್ನ ಕೊಡ್ತೇನೆ. ನಾನು ಬರೋದಂತ ಸಿಂಹಾಸನದಲ್ಲಿ ನನ್ನ ಪಾಣಿಕೆಗಳನ್ನ ಇಟ್ಟು ರಾಜ್ಯಭಾರ ಮಾಡ್ತೀನಿ ಅಣ್ಣ ಅಂತ ಆ ಪಾಣಿಕೆಯನ್ನ ತಗೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸ್ತಾರೆ. ರಾಮ ಸ್ಮರಣೆಗೆ ಇದ್ದಂತಹ ಒಂದು ಮಹಿಮೆ ಆ ಪಾದುಕೆ ಕೂಡ ಎಲ್ಲಿ ಹೋಯ್ತು? ಸಿಂಹಾಸನಕ್ಕೆ ಹೋಯ್ತು. ಲಂಗೋಡೆ ಅವರಾದಂತಹ ವಾಲ್ಮೀಕಿ ಶ್ರೀರಾಮಾಯಣನ ದರ್ಶನವನ್ನು ಬರೆದು ಪ್ರಸಿದ್ಧರಾದರು. ಇದು ನಾಮಸ್ಮರಣೆಗೆ ಇರುವಂತಹ ಮಹಿಮೆ. ಆದ್ದರಿಂದ ಸಮಯಕ್ಕೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ ಅನುಗುಣವಾಗಿ ನಾವು ಏನ್ ಮಾಡಬೇಕು? ನಾಮಸ್ಮರಣೆಯನ್ನು ತಗೋಬೇಕು. ಲವಣೆಯ ಪಾಯ ವಿನಮಿತ ತುಮಳ ಬೆಳಗಾಯಿಗೊಳ್ಳ ಮುಖೆ ನಮ್ಮ ವಿಚಾರ ತುಕಾರಾಮ ಮಹಾರಾಜರು ಸ್ವತಃದಲ್ಲಿ ಹೇಳ್ತಾರೆ, ಇದು ಕೇಳಬಾರಿ ಸಂಸಾರ ದೇಹ ಮಾಡಿದ ಜಾಣ. ಎಷ್ಟೇ ನಾವು ಮಾಡಿದ್ರು ಸೋನ್ಯ, ಚಾಂದಿ, ಕೈಕ, ಅಳಗ, ಸನ್ನೆಯಾಗಿ ಏನಾದ ನರದೇಹ ಮಾಡಿದ ಜಾಣ. ಘರ ದಾರ ಸೇತ ಸಿವಾರಿ ಸಂತೆಯಾಗಿ ಏನಾದ ನರದೇಹ ಮಾಡಿದ ಜಾಣ. ತುಕಾಮಣೆ ನರದೇಹ ಪುನಃ ನರದೇಹ ಪುನಃ ಮಾಡಿದ ಜಾಣ ಅಂತ ಹೇಳಿಕೊಟ್ಟಾರು ತುಕಾರಾಮ್ ಮಹಾರಾಜ. ಹಾಗಾಗಿ ಯಾವುದೇ ಜಾತಿಗೆ ನನ್ನ ಮನೆಯ ಜ್ಯೋತಿಗಾಗಿ ಹೇಳ್ತಾರೆ, ಯಾವ ಜಾತಿ ಭಾವ ಯಾವ ದೇಹವೂ ಇಲ್ಲ. ಚೋಕಾಮಣಿ ಮಹಾರಾಜರು ಪಂಚಮಸಾಲಿ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಬೆಂಕಿಯ ಅವಘಡದಲ್ಲಿ ಅವರು ಸಾಯ್ತಾರೆ. ನಾಲ್ಕು ಮಹಾರಾಜರು ಕೇಳ್ತಾರೆ, ನನ್ನ ಭಕ್ತವಾಗಿ ಹೋಗಿದ್ದಾರೆ, ಅವರ ತಿಳ್ಕೊಂಡು ದೇಹದ ಹೋಗ್ಬಾರ್ದೇನು ಅಂತ ಪಾಂಡುರಂಗ ಹೇಳಿದಾಗ, ನಾನು ಹೇಗೆ ಕಂಡುಹಿಡಿಲಿ ಅಷ್ಟು ಜನ ಬೆಂಕಿಯ ಅವಘಡದಲ್ಲಿ ಸತ್ತಿದಾರಲ್ಲ ಅಂದ್ಬಿಟ್ಟು ನಾಲ್ಕು ಮಹಾರಾಜರು ಹೇಳಿದಾಗ, ನಾನು ಹೋಗಿ ಗೊತ್ತಾಗದೆ ಹೇಳ್ತಾರೆ. ಅಲ್ಲಿ ಹೋಗಿ ನೋಡಿ ಅಷ್ಟು ಮೃತದೇಹದಲ್ಲಿ ಹತ್ರ ಹೋಗಿ ನೋಡಿದ್ರೆ ಚೋಕಾಮಣಿ ಮಹಾರಾಜ ಹಟ್ಟಿನೂ ಕೂಡ ಅಂತ ಹೇಳ್ತಿರುತ್ತೆ. ಇಂತಹ ನಾಮ ಸ್ಮರಣೆ ಮಾಡುವ ಶಕ್ತಿಯನ್ನ, ಸಂತರ ಮಹಿಮೆಯನ್ನ ತುಕಾರಾಮ ಮಹಾರಾಜರು ಸುಂದರವಾಗಿ ಇವತ್ತು 4 ಸಾಲಿನ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಸಮಯದ ಅಭಾವವಿರುವುದರಿಂದ ದಯವಿಟ್ಟು ನನ್ನ